ಆಕೆ ಮಂಗಳೂರಿನ ಖಾಸಗಿ ಕಾಲೇಜಿನ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಆಶಾ ಮೇಡಂ ಅಂದ್ರೆ ವಿದ್ಯಾರ್ಥಿಗಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರು. ಸದಾ ಹಸನ್ಮುಖಿ ಆಗಿದ್ದವಳ ಬಾಳಲ್ಲಿ ವಿಧಿ ಮೋಸದಾಟವಾಡಿದೆ. ಮಧ್ಯಾಹ್ನದ ಊಟ ಮಾಡಿ ಹೊರಟವಳು ಸಾವಿನ ಮನೆ ಸೇರಿದ್ದಾಳೆ. When you light a lamp, it's a promise to yourself that you will always have a light you need. ಮುಖದಲ್ಲಿ ಅದೆಂಥ ಮಂದಹಾಸ, ಮಾತಲ್ಲಿ ಅದೆಂಥ ವಿಶ್ವಾಸ. ಈಕೆ ಮಾತಾಡ್ತಾ ಇದ್ರೆ ಇನ್ನೂ ಕೇಳಬೇಕು ಅನ್ನಿಸ್ತಿತ್ತು. ಆದ್ರೆ ಅದ್ಯಾಕೋ ಆ ಭಗವಂತನಿಗೆ ಈ ಹೆಣ್ಮಗಳ ಮಾತೇ ನಿಲ್ಲಿಸೋ ಆಸೆ ಹುಟ್ಕೊಳ್ತು ಅನ್ನಿಸುತ್ತೆ. ಇನ್ನೂ ಬಾಳಿ ಬದುಕಬೇಕಿದ್ದ ವಯಸ್ಸಲ್ಲೇ ಸಾವಿನ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಅಪರೂಪದಲ್ಲೇ ಅತ್ಯಂತ ಅಪರೂಪದ ಕಾಯಿಲೆಗೆ ಈ ಮುದ್ದು ಮುಖದ ಸುಂದರಿ ಬಲಿಯಾಗಿದ್ದಾಳೆ. ಈಕೆ ಹೆಸರು ಆಶಾ ರೋಡ್ರಿಗಸ್. ಭವಿಷ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಅಂತ 10 ಕನಸು ಕಂಡಿದ್ದ ಹೆಣ್ಮಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬಜ್ಪೆಯ ಆಶಾಗೆ ಇನ್ನೂ ಜಸ್ಟ್ 23 ವರ್ಷ ವಯಸ್ಸಷ್ಟೆ. ಸೇಂಟ್ ಅಲೋಷಿಯಸ್ ಕಾಲೇಜಿನ ಉಪನ್ಯಾಸಕಿಯಾಗಿದ್ದ ಆಶಾ ಮಾತಿಗೆ ನಿಂತರೆ ಎಂಥವರನ್ನು ಮಂತ್ರಮುಗ್ಧ ಮಾಡುತ್ತಿದ್ದಳು. ಆದರೆ ಈ ನಗುಮುಖದ ಚೆಲುವೆಗೆ ಮಾರಣಾಂತಿಕ ಕಾಯಿಲೆಯೊಂದು ಬೆನ್ನು ಬಿದ್ದಿತ್ತು. ರೋಡ್ರಿಗಸ್ ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅನ್ನೋ ಫುಡ್ ಅಲರ್ಜಿ ಕಾಯಿಲೆ ಫೈನಲ್ ಸ್ಟೇಜ್ಗೆ ಬಂದು ನಿಂತಿತ್ತು. ಸಾವಿನ ಕ್ಷಣಗಳು ಕಣ್ಮುಂದೆ ಓಡಾಡ್ತಿದ್ರು. ಇವಳ ನಗು ಮಾತ್ರ ಬಾಡಿರಲಿಲ್ಲ. ಸಾಯುವ ಕೊನೆ ಕ್ಷಣದವರೆಗೂ ಹಸನ್ಮುಖಿಯಾಗಿಯೇ ಇದ್ದು ಪ್ರಾಣ ಬಿಟ್ಟಿದ್ದಾಳೆ. ಕಳೆದ ಶುಕ್ರವಾರ ಎಂದಿನಂತೆ ಕಾಲೇಜಿಗೆ ಬಂದಿದ್ದಾರೆ. ಮಧ್ಯಾಹ್ನದವರೆಗೂ ಎಲ್ಲರ ಜೊತೆಗೆ ಖುಷಿಯಾಗಿಯೇ ಓಡಾಡ್ಕೊಂಡಿದ್ರು. ಕಾಲೇಜಿನಲ್ಲಿ 2-3 ಕ್ಲಾಸ್ ಸಹ ತಗೊಂಡಿದ್ರು. ಆದರೆ ಮಧ್ಯಾಹ್ನ ಊಟ ಮಾಡಿದ ನಂತರ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಕೋಮಾಗೆ ಜಾರಿದ ಆಶಾರ ಮೆದುಳು ನಿಷ್ಕ್ರಿಯವಾಗಿದೆ. ಇದಾದ 2 ದಿನದಲ್ಲಿ ಆಶಾ ರೋಡ್ರಿಗಸ್ ಎಲ್ಲರನ್ನ ಬಿಟ್ಟು ಹೊರಟು ಹೋಗಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅದೆಂಥ ಮುಂದಾಲೋಚನೆ, ಅದೆಂಥ ಯೋಚನಾ ಶಕ್ತಿ. ತಾನಂತೂ ಉಳಿಯೋದಿಲ್ಲ. ತಾನು ಸತ್ತ ಮೇಲೆ ನನ್ನ ದೇಹ ಹಾಗೆಯೇ ಮಣ್ಣಾಗಬಾರದು, 4 ಜನರಿಗೆ ಸಹಾಯವಾಗಬೇಕು ಅಂತ ಅಂಗಾಂಗ ದಾನ ಮಾಡಲು ಮೊದಲೇ ಹೆತ್ತವರಿಗೆ ಹೇಳಿದ್ದಳಂತೆ. ಹೀಗಾಗಿ ಆಶಾರ ಅಂಗಾಂಗ ದಾನ ಮಾಡಲಾಗಿದೆ. ಮಂಗಳೂರಿನ ಎಜೆ ಆಸ್ಪತ್ರೆಗೆ ಲಿವರ್ ನೀಡಿದ್ರೆ, ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಶ್ವಾಸಕೋಶ, ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಹಾರ್ಟ್, ಮಣಿಪಾಲದ ಕೆಎಂಸಿಗೆ ಕಿಡ್ನಿ ಹಾಗೂ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಚರ್ಮ ಮತ್ತು ಕಣ್ಣುಗಳನ್ನು ನೀಡಿದ್ದಾರೆ. ಈ ಮೂಲಕ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಮೂಲತಃ ಸಣ್ಣ ಮಗುವಾಗಿದ್ದಾಗಲೇ ಅವಳ ತಾಯಿಯನ್ನು ಕರೆದಾಗ ಅವಳಿಗೆ ಈ ಗ್ರೀನ್ ಪೀಸ್ ಅಂದರೆ ಬಟಾಣಿ, ಹಸಿರು ಬಟಾಣಿ ಅದೆಲ್ಲಿ ಅದಕ್ಕೆ ತಿಂದರೆ ಮತ್ತು ಕೆಲವು ಬೇಳೆಕಾಳುಗಳನ್ನು ತಿಂದರೆ ಅವಳಿಗೆ ಆಸ್ಮಾ ಥರ ಇರಲೇ ಬರ್ತಾರೆ. ಒಮ್ಮೆ ಮೋಸ್ಟ್ಲಿ ಅವಳಿಗೆ ಹಸಿವಾಗಿರಬೇಕು, ನಾನು ಕ್ಯಾಂಟೀನಲ್ಲಿ ತಿಂತೇನೆ ಅಂದು ಯಾವುದೋ ಒಂದು ಫುಡ್ ಕೇಳಿರಬೇಕು. ಅವಳು ಸಿವಿಯರ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ. ಅವರಿಗೆ ಬ್ರೈನಿಗೆ ಹಾರ್ಟ್ ಸ್ಟಾಪ್ ಆಯಿತು, ಬ್ರೈನಿಗೆ ಬ್ಲಡ್ ಸಪ್ಲೈ ಆಯಿತು. ಒಟ್ನಲ್ಲಿ ಬಾಳಿ ಬದುಕಬೇಕಿದ್ದ ಹೆಣ್ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ಜೀವನದಲ್ಲಿ ಹಾಗಿರಬೇಕು ಹೀಗಿರಬೇಕು ಅಂತ ಕನಸು ಕಂಡವಳು ಹೇಳದೆ ಕೇಳದೆ ಬಾರದೂರಿಗೆ ಪಯಣ ಬೆಳೆಸಿದ್ದಾಳೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಆಕೆ ಗಂಡನನ್ನ ಕಳ್ಕೊಂಡು ಒಬ್ಬಂಟಿಯಾಗಿ ಬದುಕು ನಡೆಸ್ತಿದ್ದ ಹೆಣ್ಮಗಳು. ಈಕೆಯ ಬದುಕಲ್ಲಿ ಬಂದ ರೋಮಿಯೋ ಒಬ್ಬ ಮದುವೆ ಆಗ್ತೀನಿ ಅಂತ 10 ಆಸೆ ಹುಟ್ಟಿಸಿದ್ದ. ಈತನ ಮಾತು ನಂಬ್ಕೊಂಡು ಹಣ ಚಿನ್ನಾಭರಣ ಕೊಟ್ಟವಳು ಬೀದಿಗೆ ಬಿದ್ದಿದ್ದಾಳೆ. ಗಂಡ ಇಲ್ಲದವಳ ಹಿಂದೆ ಬಿದ್ದಿದ್ದ ಪ್ರೇಮಿ, ಮದುವೆ ಆಗೋಣ ಅಂತಿದ್ದಂತೆ ಆದ ಪರಾರಿ. ಅಲ್ಲೆಲ್ಲೆಲ್ಲೆಲ್ಲೆ, ಅದೇನ್ ಪೋಸು, ಅದೇನ್ ಸ್ಮೈಲು. ಆಂಟಿ ಜೊತೆ ನಿಂತಿದ್ದು ರತಿ ಮನ್ಮಥನಿಗೆ ಭೂಲೋಕವೇ ಸ್ವರ್ಗ ಆಗಿತ್ತು. ಮನೆಯಲ್ಲೂ ಸೆಲ್ಫಿ, ರೂಮ್ನಲ್ಲೂ ಸೆಲ್ಫಿ, ಹೋದಲ್ಲಿ ಬಂದಲ್ಲೆಲ್ಲ ಸೆಲ್ಫಿ ಹೊಡ್ಕೊಳ್ಳೋದು. ಚಿನ್ನ ರನ್ನ ಅಂತ ಗಂಡ ಇಲ್ಲದವಳ ಬಾಳಲ್ಲಿ ಆಟ ಆಡಿದವ ಎಸ್ಕೇಪ್ ಆಗಿದ್ದಾನೆ. ನೀನಂದ್ರೆ ನನ್ನ ಜೀವ, ನೀನಂದ್ರೆ ನನ್ನ ಪ್ರಾಣ ಅಂತ ಪುಂಗಿ ಊದಿದವ ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಕೈಗೆ ಸಿಕ್ಕಿದ್ನೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಇವನ ಹೆಸರು ಶಿವು ಅಂತ. ಕೋಲಾರ ಜಿಲ್ಲೆಯ ಬೈಪಲ್ಲಿ ಪಕ್ಕದ ದಾಸರ್ಲಪಲ್ಲಿ ಗ್ರಾಮದವನು. ಕೆಲಸ ಇಲ್ಲ, ಕ್ಯಾಮೆ ಇಲ್ಲ,
ಬಿಟ್ಟಿ ಶೋ ಆಫ್ ಕೊಟ್ಕೊಂಡೆ ಹುಡುಗಿರನ್ನ ಬುಟ್ಟಿಗೆ ಕೆಡವಿಕೊಳ್ತಿದ್ದ. ಬೀದಿ ಬೀದಿ ತಿರುಗ್ತಿದ್ದವನ ಕಣ್ಣಿಗೆ ಬಿದ್ದವಳೇ ಈ ಪಾಪದ ಹೆಣ್ಮಗಳು ಗಾಯತ್ರಿ. ಈ ಗಾಯತ್ರಿ ಮೊದಲೇ ಜೀವನದಲ್ಲಿ ನೊಂದು ಬೆಂದು ಹೋಗಿದ್ಲು. ಮದುವೆ ಆದ 3 ವರ್ಷಕ್ಕೆ ಗಂಡ ಸಾವನ್ನಪ್ಪಿದ್ದ. ಹೀಗಾಗಿ ಒಂದು ಮಗು ಇಟ್ಕೊಂಡು ಬೆಂಗಳೂರಲ್ಲಿ ಬದುಕೋದಕ್ಕೆ ಆಗಲ್ಲ ಅಂತ ತವರು ಮನೆ ಸೇರಿದ್ಲು. ಎಷ್ಟು ದಿನ ಅಂತ ಹೆತ್ತವರಿಗೆ ಹೊರೆ ಆಗಿರೋದು ಅಂತ ಊರಲ್ಲಿರೋ ಶಾಲೆಯಲ್ಲೇ ಪಾಠ ಮಾಡೋದಕ್ಕೆ ಹೋಗ್ತಾ ಇದ್ಲು. ಆಗ್ಲೇ ನೋಡಿ ಗಾಯತ್ರಿ ಬದುಕಲ್ಲಿ ಬಂದವನು ಈ ಶಿವು. ಅಂದರೆ ನನಗೆ ಇಷ್ಟ, ನೀವಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ, ನಾನು ಸತ್ತೋಗ್ತೀನಿ, ಇವೆಲ್ಲ ಬೆದರಿಸಿದ. ಎಲ್ಲ ಸ್ಕೂಲ್ಗೂ ಹೇಳ್ಬಿಟ್ಟ, ನಾನು ಹೇಳ್ತೀನಿ ಇವಳೇ ನಾನು ಮಾಡ್ಕೊಳ್ಳೋ ಮದುವೆ ಮೇಡಮ್ನೇ ಮಾಡ್ಕೊಂಡು ಹೋಗ್ಬಿಟ್ಟು ದುಡ್ಡೆಲ್ಲ 1-2-3 ಲಕ್ಷ ಎಲ್ಲ ಹೋಯ್ತು, ಎಲ್ಲ ದುಡ್ಡು ಒಡವೆ ಎಲ್ಲ ಕೊಟ್ಟೆ. ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಮದುವೆ ಮಾಡ್ಕೊತೀನಿ ಬಿಟ್ಟು ಈ ಥರ ಬಂದಿದ್ದಾನೆ, ಈ ಥರ ಮೋಸ ಮಾಡಿದ್ದಾನೆ ಸರ್. ಶಾಲೆಗೆ ಹೋಗಿ ಬರೋ ಸಮಯಕ್ಕೆ ಸರಿಯಾಗಿ ಬಂದು ನಿಲ್ತಿದ್ದ ಶಿವು, ನೀವಂದ್ರೆ ನನಗೆ ತುಂಬಾ ಇಷ್ಟ, ನೀವಿಲ್ದೆ ಬದುಕೋಕೆ ಆಗಲ್ಲ ಅಂತ ಇಲ್ಲ ಸಲ್ಲದ ಕತೆ ಹೇಳ್ತಿದ್ದ. ದಿನ ಕಳೀತಾ ಇದ್ದಂತೆ ಗಾಯತ್ರಿಗೂ ಮನಸ್ಸಾಗಿ ಹೋಗಿತ್ತು. ನನ್ನ ಪರಿಸ್ಥಿತಿ ಗೊತ್ತಿದ್ರೂ ಮದುವೆ ಆಗ್ತೀನಿ ಅಂತ ಮುಂದೆ ಬಂದಾಗ ಹೇಗೆ ಒಲ್ಲೆ ಅಂತಾಳೆ ಹೇಳಿ. ನವರಂಗಿ ನಾರಾಯಣನ ಬಣ್ಣ ಬಣ್ಣದ ಮಾತು ನಂಬ್ಕೊಂಡು ಪ್ರೀತಿಯ ಬಲೆಗೆ ಬಿದ್ದು ಬಿಡ್ತಾಳೆ. ಸುಮಾರು 2 ವರ್ಷ ಕೈ ಹಿಡ್ಕೊಂಡು ಸುತ್ತಾಡಿದವರು ಪ್ರೀತಿಯ ನಶೆಯಲ್ಲಿ ತೇಲಾಡಿದ್ರು. ಇದೇ ಒಳ್ಳೆ ಸಮಯ ಅಂತ ಪ್ರೀತಿ ಹೆಸರಲ್ಲಿ ಹಣ ಕೀಳೋದಕ್ಕೆ ಶುರು ಮಾಡಿದ್ದಾನೆ. ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹಣದ ಜೊತೆಗೆ ಚಿನ್ನಾಭರಣವನ್ನೆಲ್ಲ ಲಪಟಾಯಿಸಿದ್ದ. 2 ವರ್ಷ ಚೆನ್ನಾಗಿಯೇ ಇದ್ದವ ಮದುವೆ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಹುಡುಗನ ಮನೆಗೆ ಹೋಗಿ ಕೇಳಿದ್ರೆ ಶಿವು ತಂದೆ ಹೆಣ್ಣು ಅನ್ನೋದನ್ನು ನೋಡದೆ ಹಲ್ಲೆ ಮಾಡಿದ್ದಾರಂತೆ. ಇಲ್ಲ ಫುಲ್ ಸಾರ್ ಅವರು ಹೇಳ್ತಾ ಇರೋದು. ಸರ್ 1 ವರ್ಷ ಆಯ್ತು ಅವರನ್ನ ಬಿಟ್ಬಿಟ್ಟು ಅವನು. ಇವಾಗ ಕಾಸು ಕೊಡ್ಬೇಕಂತ ಅಮ್ಮ ಕೇಳೋದಕ್ಕೆ ಹೋಗೋ ಮನೆಗೆ ಹೋಗೋದೇ ಬೇಗ ಹಾಕೋದೆ ಅವರು. ಸರ್ ಇದು 20 ದಿನ ಆಯ್ತು ಶಟಲ್ ಮಾಡಿದ್ದೀವಿ, ಅವರು ಬರ್ಲಿಲ್ಲ. ಇವಾಗ ಕಂಪ್ಲೀಟ್ ಕೊಟ್ಟವ್ರೆ. ಏನ್ ಮಾಡುವ ಸರ್, ಅವರು ಏನು ಮಾತಾಡೋಣ ಅನ್ಕೊಂಡಿದ್ವಿ, ಅವರೇನೋ ಹಂಗೆ ಮಾಡವ್ರೆ, ನೋಡೋಣ. ಒಟ್ನಲ್ಲಿ ಗಂಡು ದಿಕ್ಕಿಲ್ಲದ ಹೆಣ್ಮಗಳ ಬಾಳಿಗೆ ಬೆಳಕಾಗ್ತೀನಿ ಅಂತ ಬಂದವ ನರಕ ತೋರಿಸಿದ್ದಾನೆ. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ಪ್ರೀತಿ ಹೆಸರಲ್ಲಿ ಎಲ್ಲವನ್ನ ದೋಚ್ಕೊಂಡು ಹೋಗಿದ್ದಾನೆ. ರಘುರಾಜ್, ನ್ಯೂಸ್ 18, ಕೋಲಾರ. ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಅಖಾಡ ದಿಲ್ಲಿ ಮಟ್ಟದಲ್ಲಿ ಸದ್ದು ಮಾಡಿತು. ಎಚ್ಡಿಕೆ ಸ್ಪರ್ಧಿಸಿದ್ರು ಅನ್ನೋ ಕಾರಣಕ್ಕೆ ದೊಡ್ಡ ರಣತಂತ್ರವೇ ನಡೆದಿತ್ತು. ಇದೇ ರೀತಿ ಈಗ ಸದ್ದು ಮಾಡಿದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್. ಚುನಾವಣೆ ಮುಗಿದ ಒಂದೇ ದಿನಕ್ಕೆ ಯೋಗೇಶ್ವರ್ಗೆ ಸೋಲಿನ ಭಯ ಶುರುವಾದಂತಿದೆ. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ ಸಮಬಲ ಇದೆ, ಯಾರಿಗಾದ್ರೂ ಕೂದಳೆಯ ಅಂತರದಲ್ಲಿ ಗೆಲ್ಬಹುದು ಅನ್ಸುತ್ತೆ. ದೇವೇಗೌಡರಿಗೆ ಬೈದ್ರೆ ಸಹಿಸ್ಕೊಳ್ಳೋ ಇರ್ತಕ್ಕಂಥ ಸಮುದಾಯ ಒಂದಿದೆ. ಚನ್ನಪಟ್ಟಣ ಚುನಾವಣೆ ಮುಗಿದು ಜಸ್ಟ್ 24 ಗಂಟೆ ಆಗಿದೆ ಅಷ್ಟೇ. ಅಷ್ಟರಲ್ಲಾಗಲೇ ಗೊಂಬೆ ನಾಡಿನ ಭಗೀರಥ ಸೋಲೊಪ್ಪಿಕೊಂಡ್ರ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ರಿಸಲ್ಟ್ ಬರೋದಕ್ಕೆ ಇನ್ನು 9 ದಿನ ಇರುವಾಗಲೇ ಒಂದಿಷ್ಟು ಲೂಪ್ ಹೋಲ್ಗಳನ್ನ ಹೇಳ್ಕೊಂಡಿದ್ದಾರೆ. ತಮ್ಮ ಪಕ್ಷದಲ್ಲೇ ಆದ ಎಡವಟ್ಟುಗಳೇನು, ಎಲ್ಲೆಲ್ಲಿ ಜನ ಕೈಕೊಟ್ಟಿರಬಹುದು ಅನ್ನೋದನ್ನ ಸ್ವತಃ ತಾವೇ ಲಿಸ್ಟ್ ಔಟ್ ಮಾಡಿಕೊಂಡು ಮನದಾಳದ ಮಾತನ್ನ ಹೊರಹಾಕಿದ್ದಾರೆ. ಯೋಗೇಶ್ವರ್ ಆಡಿದ ಒಂದೊಂದು ಮಾತುಗಳು ಸಹ ಸೋಲಿನ ಮುನ್ಸೂಚನೆಯನ್ನ ಎತ್ತಿ ಎತ್ತಿ ತೋರಿಸ್ತಿವೆ. ಸೈನಿಕರಿಗೆ ಜಮೀರ್ ಹೇಳಿಕೆಯೇ ಕೊಡ್ತಾ ಹೊಡೆತ. ಬಿಜೆಪಿ ಸೆ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ. ಸಚಿವ ಜಮೀರ್ ಅಹಮದ್ ಖಾನ್ ಚನ್ನಪಟ್ಟಣಕ್ಕೆ ಕಾಲಿಡೋದಕ್ಕೂ ಮೊದಲು ಇದ್ದ ಚಿತ್ರಣವೇ ಬೇರೆ. ಇವರು ಬಂದು ಹೋದ್ಮೇಲೆ ಆದ ಬದಲಾವಣೆಯೇ ಬೇರೆ. ಮುಸ್ಲಿಂ ಮತಗಳನ್ನ ಬಿಟ್ಕೊಡ್ಬಾರ್ದು ಅನ್ನೋ ಭರದಲ್ಲಿ ಎಚ್ಡಿಕೆ ಬಗ್ಗೆ ಆಡಬಾರದ ಮಾತನಾಡಿದ್ರು. ಇಲ್ಲಿಂದಲೇ ನೋಡಿ ಬದಲಾವಣೆ ಗಾಳಿ ಬೀಸ್ತು ಅನ್ನೋ ಮಾತು ಶುರುವಾಗಿದ್ದು. ಇದನ್ನೇ ಯೋಗೇಶ್ವರ್ ಈಗ ಹೇಳಿದ್ದು. ಕೆಲವೊಂದು ಕಡೆ ಕೆಲವು ಸ್ಟೇಟ್ಮೆಂಟ್ಗಳು, ಕೆಲವರ ಮಾತುಗಳು ಒಂದು ಸ್ವಲ್ಪ ಜನರ ಭಾವನೆಗೆ ಘಾಸಿಯಾಗಿದೆ ಅಂತ ಅನಿಸುತ್ತೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯ
ಗೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನನ್ನದೇ ಗೆಲುವು ಅಂತಿದ್ದ ಸೈನಿಕ ಸೈಲೆಂಟ್. ಚುನಾವಣೆ ಆಗುವವರೆಗೂ ಸೈನಿಕನ ಅಬ್ಬರವೇ ಬೇರೆ ಲೆವೆಲ್ಗೆ ಇತ್ತು. ನಾನೇ ಗೆಲ್ಲೋದು, ನಾನೇ MLA ಆಗೋದು ಅಂತಿದ್ರು. ಆದ್ರಿವತ್ತು ಯಾರೇ ಗೆದ್ರೂ ಕೂದಲೆಳೆ ಅಂತರದಲ್ಲಿ ಗೆಲ್ಲಬಹುದು ಅಂತಿದ್ದಾರೆ. ನಿರಾಶಾದಾಯಕವಾದಂಥ ವಿಷಯ ಏನಲ್ಲ, ಒಟ್ಟಾರೆ ಚುನಾವಣೆ ಸಮಬಲ ಇದೆ, ಯಾರೇ ಗೆದ್ರೂ ಕೂದಲೆಯ ಅಂತರದಲ್ಲಿ ಗೆಲ್ಬೋದು ಅನಿಸುತ್ತೆ. ಆದರೆ ಒಂದು ಉತ್ತಮವಾದಂಥ ಹೋರಾಟವನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಯೋಗೇಶ್ವರ್ಗೆ ಕೈ ಕೊಟ್ರ ಒಕ್ಕಲಿಗರು. ಚನ್ನಪಟ್ಟಣ ಕುಮಾರಸ್ವಾಮಿಯ ಕರ್ಮಭೂಮಿ. ರಾಜಕೀಯದಲ್ಲಿ ಶಕ್ತಿ ತುಂಬಿದ್ದೇ ಈ ಕ್ಷೇತ್ರ. ಯಾರೇ ಘಟಾನುಘಟಿಗಳು ಬಂದರೂ ಕುಮಾರಸ್ವಾಮಿಯನ್ನ ಒಕ್ಕಲಿಗರು ಕೈ ಬಿಟ್ಟಿರಲಿಲ್ಲ. ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ಮತ ಇರೋದೇ ಒಕ್ಕಲಿಗರದ್ದು. ಆದ್ರೆ ಇದೇ ಒಕ್ಕಲಿಗ ನಾಯಕರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಿದ್ದೇ ಯೋಗೇಶ್ವರ್ಗೆ ಮುಳುವಾದಂತಿದೆ. ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗ್ಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. HDK ಕೆಣಕಿದ್ದೇ CPYಗೆ ಆಗುತ್ತಾ ಮುಳುವು. ಕರ್ನಾಟಕದಲ್ಲಿ ಒಕ್ಕಲಿಗ ನಾಯಕರು ಅಂತ ಬಂದಾಗ ಮೊದಲು ನೆನಪಾಗೋದೇ ದೇವೇಗೌಡರು ಹಾಗೂ ಕುಮಾರಸ್ವಾಮಿ. ಹೀಗಾಗಿಯೇ ಉಪಚುನಾವಣೆಯಲ್ಲಿ ಒಕ್ಕಲಿಗ ಅನ್ನೋ ಅಸ್ತ್ರ ಇಟ್ಕೊಂಡೇ ಮತಬೇಟೆಗಿಳಿದಿದ್ರು. ಇದೇ ಎಲ್ಲೋ ಕಾಂಗ್ರೆಸ್ಗೆ ಹೊಡೆತ ಕೊಟ್ಟಂತೆ ಕಾಣಿಸ್ತಾ ಇದೆ. ಯೋಗೇಶ್ವರು ಸೇರ್ತಾರೆ, DK ಶಿವಕುಮಾರ್ ಸೇರ್ತಾರೆ, DK ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನು ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ಒಟ್ನಲ್ಲಿ CP ಯೋಗೇಶ್ವರ್ ಮಾತುಗಳನ್ನ ಕೇಳಿದ್ರೆ ಚುನಾವಣೆ ಫಲಿತಾಂಶಕ್ಕೂ ಮುನ್ನವೇ ಶಸ್ತ್ರ ತ್ಯಾಗ ಮಾಡಿದಂತಿದೆ. ನೋಡೋಣ, ರಿಸಲ್ಟ್ ಬರೋದಕ್ಕೆ ಇನ್ನೂ 1 ವಾರ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದು ಕೆಲವೇ ದಿನಗಳಲ್ಲಿ ಹೊರಬೀಳಲಿದೆ. ವೆಂಕಟೇಶ್, ನ್ಯೂಸ್ 18, ರಾಮನಗರ. ಹಣದ ಮುಂದೆ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಅಂತಾರಲ್ಲ, ಇದಕ್ಕೆ ನೋಡಿ. ನಾದಿನಿಯ ಮನೆಯಲ್ಲಿ ಮಗನ ಜೊತೆ ಬಂದು ಇದ್ದವಳು ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ಕೆಲಸ ಮಾಡಿದ್ದಾಳೆ. ಮಗನನ್ನ ಪುಣೆಗೆ ಕಳಿಸಿ ಕಿಡ್ನಾಪ್ ನಾಟಕ ಆಡಿದವಳು ಕಂಬಿ ಹಿಂದೆ ಸೇರಿದ್ದಾಳೆ. ನಾದಿನಿ ಹಣಕ್ಕಾಗಿ ಮಗನ ಕಿಡ್ನಾಪ್ ಕತೆ ಕಟ್ಟಿದ್ಲು ತಾಯಿ. 22 ಲಕ್ಷ ಹಣ ಕೊಡಬೇಕು ಅಂತ ಲೆಟರ್ ಬರೆದ್ಲು ಆಂಟಿ. ಇವಳೇ ನೋಡಿ ಈ ಸ್ಟೋರಿಯ ಲೇಡಿ ವಿಲನ್. ಹೆಸರು ಸಮೀನಾ ಅಂಜುಮ್. ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ ಮಂಚಾನೇ ನೋಡಿಲ್ಲ ಅನ್ನೋ ಕಿಲಾಡಿ. ಬೆಂಗಳೂರಲ್ಲಿ ವಾಸವಿದ್ದ ಈಕೆ ಕೆಲ ದಿನಗಳ ಹಿಂದೆ ಕಲಬುರಗಿ ನಗರದ ಗರೀಬ್ ನವಾಜ್ ಕಾಲೋನಿಯಲ್ಲಿರೋ ತನ್ನ ನಾದಿನಿ ಮನೆಗೆ ಬಂದು ನೆಲೆಸಿದ್ಲು. ಅತ್ತಿಗೆ ಅಲ್ವಾ ಅಂತ ಜಾಗ ಕೊಟ್ಟಿದ್ದಕ್ಕೆ ಸರಿಯಾಗಿ ಮಾಡಿದಾಳೆ ಬಿಡಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋದಿಕ್ಕೆ ಹೊರಟವಳು ಕಂಬಿ ಹಿಂದೆ ಸೇರಿದಾಳೆ. ನಾದಿನಿಯ 22 ಲಕ್ಷ ಹಣ ಹೊಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡವಳು ತಾನೇ ತೋಡಿದ ಗುಂಡಿಗೆ ಬಿದ್ದಿದ್ದಾಳೆ. ಅಲ್ವಾ ಹೇಳೋದು, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಈ ಸಮೀನಾ ಅಂಜುಮ್ ಪತಿ ಹಾಗೂ ಇವರ ನಾದಿನಿಯ ಪತಿ ಇಬ್ರು ಸಹ ಸೌದಿಯಲ್ಲಿದ್ದಾರೆ. ಸಮೀನಾಳ ನಾದಿನಿಯ ಗಂಡ ಆಗಾಗ ಸೌದಿಯಿಂದ ದುಡ್ಡು ಹಾಕ್ತಿದ್ದ. ಒಳ್ಳೆ ಕೆಲಸದಲ್ಲಿದ್ದರಿಂದ ಲಕ್ಷ ಹಣ ಇಟ್ಕೊಂಡು ಓಡಾಡ್ತಿದ್ಲು. ಈ ಹಣದ ಮೇಲೆ ಸಮೀನಾಳ ಕಣ್ಣು ಬಿದ್ದಿದೆ. ಹೇಗಾದ್ರೂ ಸರಿ ಈ ಹಣವನ್ನ ಹೊಡಿಲೇಬೇಕು ಅಂತ ದುರಾಸೆಗೆ ಬಿದ್ದಿದ್ಲು. ಆಗ್ಲೇ ನೋಡಿ ಮಗನ ಕಿಡ್ನಾಪ್ ಐಡಿಯಾ ಹೊಳ್ದಿದ್ದು. ನವೆಂಬರ್ 6ರಂದು ತನ್ನ ಮಗನನ್ನ ಪರಿಚಿತವರ ಜೊತೆಗೆ ಪುಣೆಗೆ ಕಳುಹಿಸಿದ್ದಾಳೆ. ತಾನು ಹೇಳೋವರೆಗೂ ಮಗನನ್ನ ಕರ್ಕೊಂಡ್ ಬರ್ಬೇಡಿ ಅಂತ ಹೇಳಿದ್ಲು. ಮಗ ಪುಣೆ ಸೇರ್ಕೊಳ್ತಿದ್ದ ಸಮೀನಾ ನಾಟಕ ಶುರುವಾಗಿತ್ತು. ನನ್ನ ಮಗ ಕಾಣ್ತಿಲ್ಲ, ಎಲ್ಲೋದ್ನೋ ಗೊತ್ತಿಲ್ಲ ಅಂತ ಗೋಳಾಡೋದಕ್ಕೆ ಶುರು ಮಾಡಿದಾಳೆ. ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲನ್ನೂ ಏರಿದ್ರು. ಇದೆಲ್ಲ ಆದ ಮಾರನೇ ದಿನವೇ ನಾದಿನಿಯ ಮನೆಗೆ ಲೆಟರ್ ಒಂದು ಬಂದಿತ್ತು. ಆ ಲೆಟರ್ ಅಲ್ಲಿ ನಿನ್ ಮಗ ಉಮರನ್ನ ಕಿಡ್ನಾಪ್ ಮಾಡಿದ್ದೇವೆ, ನಮ್ಗೆ 22 ಲಕ್ಷ ಹಣ ಕೊಡಬೇಕು ಅಂತ ಬೆದರಿಕೆ ಹಾಕಿದ್ರು. ಈ ಪತ್ರವನ್ನ ನಾದಿನಿಗೆ ತೋರಿಸಿದ ಸಮೀನಾ, ನಿನ್ ಮಗನ ಬದಲಾಗಿ ನನ್ನ ಮಗನನ್ನ ಕಿಡ್ನಾಪ್ ಮಾಡಿದ್ದಾರೆ, ದಯವಿಟ್ಟು ಹಣ ಕೊಟ್ಟು ನನ್ನ ಮಗನನ್ನ ಬಿಡಿಸ್ಕೊಡು ಅಂತ ನಾಟಕ ಶುರು ಮಾಡಿದಾಳೆ. ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಏನಂತಂದ್ರೆ ಇದು ಪ್ರೊಫೆಷನಲ್ ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಲ್ಲ ಅಂತ. ನಂತರ ಈಗ ಬಾಲಕನ ಬಗ್ಗೆ ಯಾರೂ ಸುಳಿವು ನೀಡ್ತಾ ಇರಲಿಲ್ಲ. ಈಗ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ.
ಯಾವಾಗ ಸಮೀನಾ ಹಣಕ್ಕೆ ದುಂಬಾಲು ಬಿದ್ಲು, ನಾದಿನಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಕಿಡ್ನಾಪರ್ಸ್ ಬರೆದ ಲೆಟರ್ ಇಟ್ಕೊಂಡು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಖಾಕಿ ಪಡೆ ತನಿಖೆ ಶುರು ಮಾಡ್ತಿದ್ದಂತೆ ಸಮೀನಾ ಮತ್ತೊಂದು ನಾಟಕ ಶುರು ಮಾಡಿದ್ಲು. ತನಿಖೆ ನಡೆಸೋದ್ ಬೇಡ ಬಿಡಿ ಅಂತ ಪೊಲೀಸರಿಗೆ ಹೇಳಿದಾಳೆ. ಆಗ್ಲೇ ನೋಡಿ ಅನುಮಾನ ಶುರುವಾಗಿದ್ದು. ಸಮೀನಾಳನ್ನ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಿದ್ದಂತೆ ಅಸಲಿ ವಿಷಯ ಬಾಯ್ಬಿಟ್ಟಿದ್ದಾಳೆ. ಹೊಣೆಯಲ್ಲಿದ್ದ ಮಗನ ಜೊತೆ ಇನ್ನೂ ಇಬ್ಬರನ್ನ ಲಾಕ್ ಮಾಡಿರೋ ಪೊಲೀಸರು ಎಲ್ಲರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು 6th ಮಗು ಕಾಣೆ ಆಗುತ್ತೆ, 7th ದೂರ ನೀಡ್ತಾರೆ. 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋ ಒಬ್ಬನ ಮುಖಾಂತರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರ ನೀಡಿರ್ತಾರೆ. ಒಟ್ನಲ್ಲಿ ನಾದಿನಿಯ ಹಣದ ಆಸೆಗೆ ಕಿಡ್ನಾಪ್ ಕತೆ ಕಟ್ಟಿದವಳು ಕಂಬಿ ಹಿಂದೆ ಸೇರಿದ್ದಾಳೆ. ಕಂಡೋರ ಕಾಸಿನ ಮೇಲೆ ಕಣ್ಣು ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಮೀನಾ ಸಾಕ್ಷಿಯಾಗಿದ್ದಾಳೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಮೈಕ್ರೋ ಫೈನಾನ್ಸ್ನವರ ಹಾವಳಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಊರೂರಲ್ಲೂ ಸಾಲದ ರೂಪದಲ್ಲಿ ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ. ಬೆಳಗ್ಗೆ ಏಳೋದಕ್ಕೂ ಮೊದಲೇ ಮನೆ ಮುಂದೆ ಬಂದು ನಿಂತು ಸಾಲ ಕಟ್ಟಿ ಇಲ್ಲ ಸತ್ ಹೋಗಿ ಅಂತಿದ್ದಾರೆ. ಹೋಗ್ರಿ ಊರ್ಲಿ ಹಾಕೋಗ್ರಿ, ಔಷಧ ಕುಡಿ ಹೋಗ್ರಿ, ಇನ್ಸೂರೆನ್ಸ್ ಬರ್ತಾವ, ಅವನ್ನ ತಿನ್ಕೊತ್ ಕುಂದ್ರಾಗೈತ್ರಿ, ಇದನ್ನ ಎದಕ್ ಮಾಡ್ರಿ, ಹಂಗ ಹಿಂಗ ಅಂತಾರಿ. ನಾವ್ ಹೆಂಗಂತ ಏನ್ ಮಾಡ್ಬೇಕು ಹೇಳ್ರಿ ನೀವು? ಕೇಳಿದ್ರಲ್ಲ ಮೈಕ್ರೋ ಫೈನಾನ್ಸ್ ನವರ ಮಾತನ್ನ. ಸಾಲ ಕಟ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂದ್ರೆ ಸಾಯ್ರಿ ಅಂತಾರೆ. ಸತ್ರೆ ಇನ್ಶೂರೆನ್ಸ್ ಬರುತ್ತೆ, ಹಣನೂ ಸಿಗುತ್ತೆ ಅಂತ ಸಾಯೋ ಐಡಿಯಾ ಕೊಡ್ತಿದ್ದಾರೆ. ಅವರ ಒಂದೊಂದು ಮಾತನ್ನ ಕೇಳ್ತಾ ಇದ್ರೆ ಇವರೇನು ಮನುಷ್ಯರ ಇಲ್ಲ ಯಮಕಿಂಕರರ ಅನಿಸ್ತಿದೆ. ಬಾಗಲಕೋಟೆಯಲ್ಲಿ ಮೈಕ್ರೋ ಫೈನಾನ್ಸ್ ರವರ ಹಾವಳಿ ಮಿತಿಮೀರಿ ಹೋಗಿದೆ. ಬಡ್ಡಿ ರೂಪದಲ್ಲಿ ಜನರ ರಕ್ತ ಹೀರೋದಕ್ಕೆ ಶುರು ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಬರ್ತಾರೆ, ರಾತ್ರಿಯೂ ಕಾಟ ಕೊಡ್ತಾರೆ. ಬಾಗಲಕೋಟೆಯಲ್ಲಿ ಮೈಕ್ರೋ ಫೈನಾನ್ಸ್ ನವರ ಹಾವಳಿ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಸುಮಾರು 15ಕ್ಕೂ ಹೆಚ್ಚು ಫೈನಾನ್ಸ್ ಕಂಪನಿಗಳು ಮಹಿಳಾ ಸಂಘಗಳಿಗೆ ಸಾಲ ಕೊಟ್ಟು ಜೀವ ಹಿಂಡೋದಕ್ಕೆ ಶುರು ಮಾಡಿವೆ. ಹಣ ಕಟ್ಟುವುದು ಒಂದೇ ಒಂದು ವಾರ ಲೇಟ್ ಆದ್ರೂ ಮನೆ ಬಾಗಿಲಿಗೆ ಬಂದು ಕೂರ್ತಿದ್ದಾರೆ. ಊರೂರ ಮುಂದೆಲ್ಲ ಮರ್ಯಾದೆ ತೆಗೆತಿದ್ದು ಜೀವನವನ್ನ ನರಕ ಮಾಡ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ ಒಳಗೆ ನಾನು ಲೋನ್ ತಗೊಂಡಿನಿ. ನನ್ನ ಮಕ್ಕಳ ಮ್ಯಾಗೂ ನಾನು ತಗೊಂಡಿನಿ ರೀ. ನನಗೇನೈತಿ, ಈಗ ನಮ್ಮ ಬಿಸ್ನೆಸ್ ಸ್ವಲ್ಪ ಲಾಸ್ ಆಗಿದ್ದ ಸಂಬಂಧ ನನಗೆ ಕಟ್ಟೋದು ಆಗಕತ್ತಿಲ್ಲ. ಅದು ಆಗ್ಲಾರ್ದ ಕಾರಣಕ್ಕೆ ಸರ್ಗಳು ಬಂದು ನಮ್ಗೆ ಮೈಕ್ರೋ ಫೈನಾನ್ಸ್ದವರು ಮುಂಜಾನೆ ಹೇಳಿ ಸಂಜೆ ತನಕ ನಿಂದ್ರದು, ಕಟ್ರಮ್ಮ ಅನ್ನೋದು, ನಮ್ಮ ಹೆಣ್ಮಕ್ಳಲ್ಲಿ ಜಗಳ ಹಚ್ಚೋದು, ಹಿಂಗೆಲ್ಲ ದೌರ್ಜನ್ಯ ಮಾಡಾಕತ್ತಾರೆ. ನಾವು ಈಗ ವಿಷಯ ಕೂಡ ಸಾಯಿ ಪರಿಸ್ಥಿತಿ ಒಳಗೆ ನಮಗೆ ಏನು ತಿಳಿಯಾಕತ್ತಿಲ್ಲ. ನಾವು ಎಲ್ಲಿ ಹೋಗಬೇಕು, ಏನು ಮಾಡ್ಬೇಕಂತೇಳಿ. ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಸುಮಾರು ಮಂದಿ 3-4 ಕಂಪನಿಗಳಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ. ಕೆಲವರು ತಿಂಗಳ ರೂಪದಲ್ಲಿ ಕಂತು ಕಟ್ತಿದ್ರೆ, ಇನ್ನೂ ಕೆಲವರು ವಾರಕ್ಕೊಮ್ಮೆ ಸಾಲದ ಕಂತು ಕಟ್ತಿದ್ದಾರೆ. ಪ್ರತಿ ಬುಧವಾರವೂ ಮಿಸ್ ಆಗದಂತೆ ಸಾಲ ಕಟ್ಟಬೇಕು ಅಂತ ರೂಲ್ಸ್ ಹಾಕಿರೋದ್ರಿಂದ ಬಡ ರೈತರು ಕಂಗಾಲಾಗಿ ಹೋಗಿದ್ದಾರೆ. ನಿಮ್ಮ ಸಾಲದ ಹಣ ಕಟ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂದ್ರೂ ಕೇಳ್ತಾ ಇಲ್ಲ. ಮನೆ ಬಾಗಿಲಲ್ಲಿ ನಿಂತು ಕೆಟ್ಟದಾಗಿ ಮಾತನಾಡ್ತಿದ್ದಾರಂತೆ. ಇದರಿಂದ ಬೇಸತ್ತ ಮಹಿಳೆಯರು ಜಮಖಂಡಿ ನಗರದಲ್ಲಿ ಸಭೆ ನಡೆಸಿದ್ದಾರೆ. ಡಯಾಬಿಟಿಸ್ ಕಮಿಷನರು ಮತ್ತೇನಂದ್ರೆ DC ಮೇಡಮು ಹೊಸ ಮಂದಿಗೆ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ, ಹೆಣ್ಮಕ್ಳು ಸ್ವಲ್ಪ ಪೊಲೀಸ್ ಸ್ಟೇಷನ್ ಬಂದರೆ ರೆಸ್ಪಾನ್ಸ್ ಕೊಡಂತ ಹೇಳ್ರಿ. ಇಲ್ಲಾಂದ್ರೆ ನಾವು ಹೊಸ ಮಂದಿ ಬಂದು ಕೇಸಿ ಪೊಲೀಸ್ ಸ್ಟೇಷನ್ ಎದುರೇ ಕುಂತು ಬಿಡ್ತೀವಿ. ಎಲ್ಲರೂ ರೊಕ್ಕ ತೊಂದ್ರೆ ಬಿ ಇಂಥ ಪರಿ ಮಾಡ್ಬೇಕೇನ? ಕಟ್ಟೇಬೇಕು. ಯಾರು ಕೊಟ್ಟ ರೊಕ್ಕ ಅವ್ರು ಹೇಳಲ್ಲ, ಅವ್ರಿಗಿಂತ ಹೆಚ್ಚು ನೀವು ಹೇಳ್ತೀರಿ. ಎದು ಸಲ ಹೇಳ್ತೀರಿ, ನೀವು ಕೊಟ್ರಿ ಏನ? ಒಟ್ನಲ್ಲಿ ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಲಕ್ಷಾಂತರ ರೂಪಾಯಿ ಸಾಲ ಪಡೆದವರು ಈಗ ಕಂಗಾಲಾಗಿದ್ದಾರೆ. ಸಾಲದ ನೆಪದಲ್ಲಿ ಮೈಕ್ರೋ ಫೈನಾನ್ಸ್ ರವರು ಜೀವ ಹಿಂಡಿದ್ದು ಇದಕ್ಕೊಂದು ಪರಿಹಾರ ನೀಡಿ ಅಂತ ಅಂಗಲಾಚುತ್ತಿದ್ದಾರೆ. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.